ಆಯ್ತು. ಅಂದ್ರೆ ಯಾಕೆ ಜಾಯ್ನ್ ಆದೆ ನೀನು? ಯಾಕೆ ಜಾಯ್ನ್ ಆದೆ ಅಂದ್ರೆ ನೆಗೆಟಿವ್ ಥಾಟ್ಸ್ ಬಾಳ ಇತ್ತು, ಸ್ಟ್ರೆಸ್ ಬಾಳ ಇತ್ತು, ಓಕೆ. ಆಮೇಲೆ ಮನಿಯೊಳಗ್ ಪ್ರೆಷರ್ ಬಾಳ ಇತ್ತು. ಹ್ಮ್ ಹಂಗಾಗಿ ನಮ್ದು ಪ್ಲಾನಿಂಗು ಮತ್ತ ಅಷ್ಟೆಲ್ಲ ಆತರ ಆದ್ಮೇಲೆ ನಾವು ಸ್ವಲ್ಪ ದಿನ ಬೇಡ, ಫೈನಾನ್ಷಿಯಲಿನೂ ಸ್ವಲ್ಪ ಏನು ಸ್ವಲ್ಪ ಸ್ಟೇಬಲ್ ಆಗಿ ಮುಂದ್ ಹೋಗೋಣ ಅಂತ. ಬಟ್ ಫ್ಯಾಮಿಲಿ ಪ್ರೆಷರ್ ಬಾಳ ಇರೋನ ನನಗ್ ಸ್ಟ್ರೆಸ್ ಬಾಳ ಆಗಾಕತ್ತ. ನಾವ್ ಹಂಗಾಗಿ ಅದಕ್ ಗ್ಯಾಪ್ ತಗೊಂಡ್ವಿ. ಅವ್ರ ಏನೇ ಅಂದ್ರು ಅನ್ಸ್ಕೊಂಡ್ ಸುಮ್ನೆ ಇದ್ವಿ ನಾವು. ಮತ್ತ ಆಮೇಲೆ ಮತ್ತೆ ಇದ್ರಲಿಂತ್ರ ಹಿಂಗಾದ್ರೆ ಅದಕ್ಕೆ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿ. ಅವಾಗಂದ್ರು ಈ ತರ ಸ್ಟ್ರೆಸ್ ಅಂತ್ರು ತಗೊಳಕ್ಕೆ ಹೋಗ್ಬಾರ್ದು, ನೀವ್ ಅಕಸ್ಮಾತ್ ಪ್ಲಾನ್ ಮಾಡ್ತಿದ್ರ. ಅವಾಗ 6 months ಟೈಮ್ ಕೊಟ್ರು, 6 months ಗ್ಯಾಪ್ ಕೊಡ್ರಿ ಅಂತ. ಅವಾಗ ನಾವ್ ಸುಮಾದ್ವಿ. 6 months ಆದ್ಮೇಲೆ ಏನಾಯ್ತು, ನಂಗ ಅದು ತಲೆಗಿನ್ನು ಸೇಮ್ ಅವೇ ಟ್ರೋಮಾಸ್ ಆಯ್ತು. 6 months ಆದ್ಮೇಲೆ ನಾವು ಪ್ಲಾನ್ ಮಾಡೋನು ಅನ್ಕೊಂಡ್ರೆ ನನ್ಗ ಅವಾಗ ನನ್ ಬಾಡಿ if it is ready or not ಇಲ್ಲ ಅನ್ನಂಗಾಯ್ತು. ಸ್ಟ್ರೆಂತ್ ಇಲ್ಲ, ಪಾಸಿಟಿವಿಟಿ ಇಲ್ಲ, ಹೆಂಗ ಏನು. ಹೌದು, ನೆಕ್ಸ್ಟ್ ಮತ್ತೆ ಹಂಗಾಗ್ಬಿಟ್ಟೆ ಅನ್ನೋ ತರ. ಅದು ಬಹಳ ಇತ್ತು ತಲೆ. ಅವಾಗ ಟ್ರೈ ಮಾಡ್ಬೇಕಂದ್ರು ಆಗ್ಲಿಲ್ಲ. ಅವಾಗ ಮತ್ತೆ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರ, ಇಲ್ಲ ಇವ್ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡ್ರಿ, ಐರನ್ ವಿಟಮಿನ್ಸ್ ಅದು ಮಾಡ್ರಿ, ಪಾಸಿಟಿವ್ ಇಟ್ಕೊಳಕ್ ನೋಡ್ರಿ, ಸ್ಟ್ರೆಸ್ ತೆಗೀರಿ ಅಂತ ಅವ್ರೆಲ್ಲಾ ಹಿಂಗ್ ಕೊಟ್ಮೇಲೆ ನಮಗ್ ಅನ್ಸಿತ್ತು, ಹೌದು ಇದ್ರಲಿದ್ರ ನಮ್ಗ ಬಾಡಿ ವೀಕ್ ಆಗೇತಿ ಅಂತಾದ್ಮೇಲೆ ನಾವು ಸ್ಟೆಪ್ ಚೇಂಜ್ ಮಾಡಿದೆ. ಅದಕ್ಕೆ ನಾನು ಸ್ಟೆಪ್ ಚೇಂಜ್ ಮಾಡಿ ನೀನ್ ಕನ್ಸಲ್ಟ್ ಮಾಡಿ, ಇದೆಲ್ಲ ಬೇಡ, ನಾನು ಲೇಟ್ ಆದ್ರೆ ಆಗ್ಲಿ ಆಯ್ತು, ಇದ್ರಲಿದ್ರೆ ಕಾಮೇಗ್ ಹೋಗೋಣ ಅಂತ ಹೇಳಿ. Okay. What you felt? ಅಂದ್ರೆ ಆಫ್ಟರ್ ಅಟೆಂಡಿಂಗ್ ದ ಸೆಷನ್ಸ್ ಅಟ್ ಲೀಸ್ಟ್ ಆಲ್ಮೋಸ್ಟ್ ಓನ್ಲಿ 1 month ಅಷ್ಟೇ. ಮೈಂಡ್ ಎಲ್ಲ ಕೂಲ್, ಯಾರೇನಂದ್ರು ತಲೆಗೆ ಹಾಕೋಣ, ನಂದೇ ವೈಬ್ರೇಷನ್ ಇರ್ತೇನೆ. ಕರೆಕ್ಟ್ ನಮ್ ಲೋಕನೇ ಚೇಂಜ್. ನಾನ್ ಮೊದಲ್ ಅದೇ ಅನ್ಕೊತಿದ್ದೆ, ಟ್ರಾವೆಲ್ ಮಾಡೋದಕ್ ಹಂಗಾಗುತ್ತೇನೋ, ಬಸ್ದಾಗ ಓಡಾಡೋದಕ್ ಹಂಗಾಗುತ್ತೇನೋ, ಬಾಳ ಕುಂತ್ರೇನು ಹಂಗಾಗುತ್ತೇನೋ. ಇವಾಗ ಹಂಗೇನು ಅನ್ಸುದಿಲ್ಲ, ಸುಮ್ನೆ ಬಸ್ದಾಗ ಹೋಗ್ತೇನೆ ಬರ್ತೇನೆ, ಇದೆಲ್ಲ ದೇವ್ರು ನೋಡ್ಕೊತಾನೆ ಅಂತೇನೆ ಬರ್ತೇನೆ. ಕರೆಕ್ಟ್. ಅಂಡ್ ಇದು ಬುಕ್ ಇಂದ ಏನಾದ್ರು ಸ್ವಲ್ಪ ಇಂಪ್ಲಿಮೆಂಟ್ ಆಗಿದೆಯಾ? ಸ್ವಲ್ಪ ಎಫೆಕ್ಟ್ ಆಗಿದ್ದು ಬುಕ್ಲಿಂದ. ಅಂದ್ರೆ ನಾನು ತುಂಬಾ ಕೇಸಸ್ ಎಕ್ಸ್ಪ್ಲೇನ್ ಮಾಡಿನ ಅದ್ರ ಬಗ್ಗೆ ಎಲ್ಲ. ಫಸ್ಟ್ ಎಫೆಕ್ಟ್ ಆಗಿದ್ದು ಬುಕ್ ಓದಕತ್ತಿಂದ ಬಹಳ ಚೇಂಜಸ್. ಅವಾಗ್ಲಿಂತ್ರ ನಾನ್ ನನ್ ಮೈಂಡ್ ಚೇಂಜ್ ಮಾಡ್ಕೊಂಡೆ. ಬುಕ್ ಯಾವಾಗ್ಲೂ ಸೈಡ್ ಇಟ್ಕೊಂಡೆ ಮಲಗ್ತೇನೆ, ಒಂದ್ ಯಾವ್ದು ಪೇಜ್ ಓದೋದು ಸುಮ್ ಮಲ್ಕೊಂಡು. ಗುಡ್, ಖುಷಿ ಆಯ್ತು ಕೇಳಿ. ಅಂದ್ರೆ ನನ್ನ ಮೈಂಡ್ ಅಷ್ಟು ಫುಲ್ ಬಹಳ ಸ್ಟ್ರೈನ್ ಬಾಳ ಆಗಿತ್ತು. ಅದನ್ನೆಲ್ಲ ತೆಗಿಯಕ್ಕೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಗುಡ್, ಅಂದ್ರೆ ಎಫೆಕ್ಟ್ ಆಗಿದೆ ಅಲ್ಲ, ಚೇಂಜಸ್ ಆಗಿದೆ. ಇವಾಗ ನಾವು ಹಂಗೇನು ಅನ್ಕೊಳ್ಲಿಲ್ಲ ಅಂದ್ರು ಓಕೆ ಇವಾಗ ಹಿಂಗಾಗಿದೆ ಅಂತ ಸ್ವಲ್ಪ ಅದನ್ನು ಖುಷಿ ಐತಿ. ಆಯ್ತು, ಏನೋ ಒಂದಾಯ್ತು, ಚಲೋ ಆಯ್ತು. Okay, just we'll wait for doctor's confirmation and we will continue the daily practices. ಮೋಸ್ಟ್ಲಿ ಸ್ಟ್ರೆಸ್ ರಿಲೀಫ್ ಆಗಿದ್ರೆ, ಪಾಸಿಟಿವ್ ಆಗಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ದಟ್ ಈಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್. ಅಂದ್ರೆ